ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಲಿ ಅಂತ ಎಲ್ಲ ಸಹಿಸ್ಕೊಂಡಿದೀನಿ. ಮಗನ್ ಮನೇಲಿದ್ದಾರೆ ಅಂತ ಸುಮ್ನೆ ಇದ್ದೀನಿ. ನಾನ್ ನಿಮ್ಗೊಂದ್ ಮಾತ್ ಕೇಳ್ತೀನಿ. ಅಲ್ಲ, ನಮ್ ಹರಿ ಅಣ್ಣ ಸತ್ತು ಅವ್ರ ಫೋಟೋಗ್ ಹಾಕಿದ ಹಾರನೇ ಇನ್ನೂ ಒಣಗಿಲ್ಲ. ಅರ್ಜೆಂಟ್ ಆಗಿ ಶಿವಗಾಮಿಗೆ ಮದ್ವೆ ಮಾಡೋ ಅವಶ್ಯಕತೆ ಏನಿತ್ತು? ನಮ್ಮಣ್ಣನ ಹೆಸರಲ್ಲಿದ್ದಿದ್ದ ಆಸ್ತಿನ ಶಿವಗಾಮಿ ಹೆಸರಿಗೆ ಬದಲಾಯಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ಯಾರು? ನಮ್ಮಣ್ಣ ಪ್ರಾಣ ಬಿಡೋದಿಕ್ಕೆ ಕಾರಣ ಯಾರು? ಹೇಳಿ, ಕಾರಣ ಯಾರು ಹೇಳಿ? ಅದೆಲ್ಲ ಮುಗ್ದೋಗಿರೋ ಕತೆ ಇವಾಗ ಯಾಕೆ ಕೇಳ್ತಾ ಇದ್ಯಾ? ನಿನ್ನೆ ಒಬ್ರು ಹೇಗಿದ್ರು ಅಂತ ತಿಳ್ಕೊಂಡ್ರೇನೆ ಇವತ್ತು ಅವ್ರು ನಮ್ಮ ಹತ್ರ ಮಾತಾಡೋದು ಸತ್ಯನ ಅಥವಾ ನಾಟಕನ ಅಂತ ಗೊತ್ತಾಗೋದು. ಅಲ್ಲ, ಅದನ್ನ ಡೈರೆಕ್ಟ್ ಆಗಿ ನಮ್ಮ ಹತ್ರನೇ ಕೇಳ್ಬೋದಿತ್ತಲ್ಲ. ನಮ್ಮೇಲಿರೋ ಹೊಟ್ಟೆ ಕಿಚ್ಗೆ 1000 ಜನ 1000 ಹೇಳಿರ್ತಾರೆ. ಅದನ್ನೆಲ್ಲ ನಂಬ್ಕೊಂಡು ನಿರ್ಧಾರ ತಗೊಳ್ಳೋದಕ್ಕಾಗತ್ತಾ? ಬೇರೆಯವ್ರ ಮಾತ್ ಕೇಳೋ ಹಿತ್ತಾಳೆ ಕಿವಿ ನನಗಿಲ್ಲ. ಯಾರ್ ಏನೇ ಹೇಳಿದ್ರು, ಹೇಳೋ ವ್ಯಕ್ತಿ ಯಾರು, ಅವ್ರು ಹೇಳೋದ್ರಲ್ಲಿ ಎಷ್ಟ್ರ ಮಟ್ಟಿಗೆ ಸತ್ಯ ಸುಳ್ಳಿದೆ ಅಂತ ಆಲೋಚನೆ ಮಾಡೋ ಬುದ್ಧಿ ನನಗಿದೆ. ರಾಮ್, ನಿಮ್ ಬಗ್ಗೆನೂ 1000 ಜನ 1000 ತರ ಹೇಳ್ತಾರೆ. ಏನ್ ಹೇಳಿದಾರೆ? ಶಾಂಭವಿ ಪಾಪುನ ಕೊಲೆ ಮಾಡಿರೋದು ನೀವೇ ಅಂತ. ಶಿವಗಾಮಿಗೆ ಮಾನಸಿಕ ಹಿಂಸೆ ಕೊಟ್ಟು ಹುಚ್ಚಿ ಅನ್ನೋ ಪಟ್ಟ ಕಟ್ಟಿ ರೂಮಲ್ ಕೂಡ್ ಹಾಕಿದ್ದು ನೀವು. ಅಂತ ನಾನ್ ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಆದ್ರೂ ಇದನ್ನೆಲ್ಲ ನಾನ್ ನಂಬಿದಿನ? ಹಾಗೇನಾದ್ರೂ ನಂಬಿದ್ದಿದ್ರೆ ನಾನ್ ನಿಮ್ ಜೊತೆ ಇರ್ತಾ ಇದ್ನಾ?